ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ದೇಶಕ್ಕಾಗಿ ಸ್ವಯಂ ಸೇವೆ ಸಲ್ಲಿಸಲು ಅನುಮತಿ ಬೇಕೇ? ಕಾಂಗ್ರೆಸ್ ಧೋರಣೆಗೆ ಖಂಡನೆ. ಬಸವರಾಜ ಮಂತ್ರಿಕೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಆರ್ಎಸ್ಎಸ್ ಯಾರನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ದ್ವೇಷ ಮಾಡೋದಿಲ್ಲ, ಪ್ರೀತಿ ಮಾಡುತ್ತೆ. ನೀವು ಕೂಡ ಯಾಕೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ತಾ ಇದ್ದೀರಿ? ಇದು ಸರಿಯಲ್ಲ ಅಂತಕ್ಕಂಥದ್ದು. ಈ ವಿಚಾರವನ್ನ ನೋಡಿದಾಗ ಇಡೀ ಲಕ್ಷಾಂತರ ಕಾರ್ಯಕರ್ತರು, ಕೋಟ್ಯಾಂತರ ದೇಶಭಕ್ತರು ಕೂಡ ಮನ ನೋಯಿಸುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಇದು ಸರಿಯಲ್ಲ. ಬರೀ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಈ ರಾಷ್ಟ್ರ ಬಗ್ಗೆ ಲಘುವಾಗಿ ಅವಹೇಳನಕಾರವಾಗಿ ಮಾತನಾಡತಕ್ಕಂಥದ್ದು ಸರಿಯಲ್ಲ. ಹೀಗಾಗಿ ಈ ಮೂಲಕ ನಾವು ಮಾನ್ಯ ಜಿಲ್ಲಾ ಸಚಿವರಿಗೆ ಹೇಳ್ತೀವಿ, ದಯವಿಟ್ಟು ತಾವು ತಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳದಾವು. ಇತ್ತೀಚೆಗೆ ತಾನೇ ಚಿತ್ತಾಪುರ ನಗರದಲ್ಲಿ, ಚಿತ್ತಾಪುರ ಮತಕ್ಷೇತ್ರದಲ್ಲಿ ದಂಡೋತಿ ಗ್ರಾಮದಲ್ಲಿ ಏನು ಅನಾಹುತ ಆಯ್ತು, ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನುವರೆಗೂ ಕೂಡ ಅವರು ಭೇಟಿ ಕೊಟ್ಟಿಲ್ಲ. ಮೊದಲು ಭೇಟಿ ಕೊಡಿ. ರಾಹುಲ್ ಗಾಂಧಿ ಅವರು ಕೂಡ ಒಮ್ಮೆನೂ ಕೂಡ ವಿದೇಶಕ್ಕೆ ಚೈನಿ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ರು. ವಯನಾಡ್ನಲ್ಲಿ ಅಲ್ಲಿ ಭೂಕುಸಿತ ಆದ ಸಂದರ್ಭದಲ್ಲಿ ಅಲ್ಲಿ ಹೋಗ್ಲಿಲ್ಲ. ಅನೇಕ ಸಮಸ್ಯೆಗಳು ಇವತ್ತು ರೈತರು ಬರದಿಂದ ಸಾಯ್ತಾ ಇದ್ದಾರೆ. ಬರಗಾಲ ಇದೆ. ಆ ರೈತರ ಪರಗೆ ಧ್ವನಿ ಎತ್ತಿ, ರೈತರಿಗೆ ಸಾಲ ಮನ್ನಾ ಮಾಡಿ. ಇತ್ತೀಚೆಗೆ ತಾನೇ ಒಂದು 15 ದಿವಸ 20 ದಿವಸ ಹಿಂದ್ಗಡೆ ಕೂಡ ಒಂದು ಘಟನೆ ಆಗಿತ್ತು. ಇದೇ ಸಿದ್ದಿ ಪಾಷಾ ದರ್ಗಾದ ಹತ್ರ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಒಂದು ಕಟ್ಟಡ ಕುಸಿದು ಗಾಯಗೊಂಡಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿವರೆಗೆ ಭೇಟಿ ಕೊಟ್ಟಿದ್ರ? ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು SSLC ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇದರ ಬಗ್ಗೆ ಚಿಂತನೆ ಮಾಡಿ. ನೀವು ಬರೀ 24 ಗಂಟೆ ಮುಂಜಾನಿಂದ ಸಂಜೆ ತನಕ ಬರೀ ಆರ್ ಎಸ್ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮ್ಮ ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ, ನಾನು ರಾಮ ಭಕ್ತರನ್ನ, ಭೀಮ ಭಕ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ಳತಕ್ಕಂಥದ್ದೇ ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಮುಖ್ಯ ಅಜೆಂಡಾ ಆಗಿರ್ತದೆ. ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿಜವಾಗಿ ನೀವು ಗೌರವಿಸೋದಾದ್ರೆ 24 ತಾಸು ತಾವು ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀರಾ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಕೂಡ ಸಂಘದ ಬಗ್ಗೆ ಲಘುವಾಗಿ ಮಾತಾಡ್ಲಿಲ್ಲ. ಯಾವತ್ತೂ ಕೂಡ ನಿಷೇಧ ಅಂತ ವಿಷಯದ ಬಗ್ಗೆ ಮಾತಾಡ್ಲಿಲ್ಲ. ನೀವ್ಯಾಕೆ ಆತರ ಮಾಡ್ತಾ ಇದ್ದೀರಿ? ಸಂವಿಧಾನ ನಮ್ಮ ಎಲ್ಲರಿಗೂ ಸೇರಿರ್ತಕ್ಕಂಥದ್ದು. ಇವತ್ತು ಮೆರವಣಿಗೆ ಆಗುತ್ತೆ. ಇವತ್ತು ನಾಳೆ ಒಂದು ಮೈಲಾಪುರಕ್ಕೋ, ಪಂಡ್ರಾಪುರಕ್ಕೋ, ತುಳಜಾಪುರಕ್ಕೋ ಭಕ್ತಾದಿಗಳು ಹೋಗ್ತಾರೆ. ಅವ್ರಿಗೂ ಕೂಡ ಪಾದಯಾತ್ರೆ ಕೂಡ ಅನುಮತಿ ನಾಳೆ ಕೇಳಿದ್ರು ಕೂಡ ಆಶ್ಚರ್ಯ ಪಡ್ಬೇಕು ಇಲ್ಲಿ ಕಾಂಗ್ರೆಸ್ ಸರ್ಕಾರದವ್ರು. ಅಂದ್ರೆ ಕಾಂಗ್ರೆಸ್ನವ್ರು ಏನಪ್ಪಾ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಬಡಿತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಹಿಂದೂ ಜನಗಳಿಗೆ, ಹಿಂದೂ ಒಂದು ಸಮುದಾಯಕ್ಕೆ ಬಹಳ ನೋವುಂಟು ಮಾಡಿರ್ತಕ್ಕ ಸಂಗತಿ ಆಗಿದೆ.